ನಮಸ್ತೆ, ನನ್ನೆಲ್ಲ ಸ್ನೇಹಿತರಿಗೂ ಗುರುವಾರದ ಶುಭಾಶಯಗಳು. ರಾಯರ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಒಂಚೂರು ಲೇಟ್ ಆಗೋಯಿತು ನಾನು ಪೂಜೆ ಮಾಡೋ ಅಷ್ಟರಲ್ಲಿ. ಯಾಕಂದರೆ ನಿನ್ನೆ ನೈಟು ನನಗೆ ತುಂಬ ಅಂದರೆ ತುಂಬ ತಲೆನೋವಿತ್ತು. ಹಂಗಾಗಿ ನಾನು ಬೆಳಗ್ಗೆ ಬೇಗ ಎದ್ದೊಳೋದಕ್ಕಾಗಲಿಲ್ಲ. ಆದರೂ ನಾನು 7:30 ಅಷ್ಟರಲ್ಲಿ, ಸ್ವಲ್ಪ ಲೇಟ್ ಆದರೂ ಆಗುತ್ತೆ, ಬಟ್ ನಾನು 7:30 ಅಷ್ಟರಲ್ಲೆಲ್ಲ ಪೂಜೆ ಮುಗಿಸ್ಬಿಡ್ತೀನಿ. ಇವತ್ತಂತೂ ನಾನು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೆ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಅದು ಬಿಳಿ ಶಾಮಂತಿಗೆ ಹಾಕಿದಾಗ ರಾಯರಿಗೆ ಏನೋ ಒಂಥರ ಕಳೆ ಇರುತ್ತೆ, ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗ್ತಿರುತ್ತೆ. ರಾಯರಿಗೆ ಅಲಂಕಾರ ಮಾಡಿ ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಆಮೇಲೆ ನನ್ನ ಕಷ್ಟಗಳೆಲ್ಲ ನಾನು ಮರ್ತೇ ಹೋಗ್ತೀನಿ ಆ ಥರ ರಾಯರನ್ನ ನೋಡ್ಕೊಂಡು ಕೂತ್ಕೊಂಡಾಗ. ನಾನಂತೂ ರಾಯರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ನೆಮ್ಮದಿಯಾಗಿ ತುಂಬ ಖುಷಿಯಾಗಿದ್ದೀನಿ. ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ತುಂಬ ಜನ ನನಗೆ ಮೆಸೇಜ್ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಅದು ಫೇಕ್ ಅಕೌಂಟು ಅಂತ. ನನಗೂ ಚೆನ್ನಾಗಿ ಗೊತ್ತು. ಲೈಕ್ಸ್ಗೋಸ್ಕರ ಮತ್ತು ಫಾಲೋವರ್ಸ್ಗೋಸ್ಕರ ನೀವು ಇಷ್ಟೊಂದು ಹೂವು ಹಾಕಿ ಪೂಜೆ ಮಾಡ್ತೀರಾ, ಕೈಯಲ್ಲೆಲ್ಲ ನೀವು ಕರ್ಪೂರ ಹಚ್ತೀರಾ ಅಂತ ಕೇಳ್ತಾರೆ. ಇಂಥ ಜನಗಳಿಗೆಲ್ಲ ನಾನೇನೂ ಹೇಳಲ್ಲ, ರಾಯರೇ ನೋಡ್ಕೋತಾರೆ. ಯಾವ ಲೈಕು ಯಾವ ಫಾಲೋವರ್ಸಿಂದ ಏನಾಗಬೇಕಾಗಿಲ್ಲ. ನಮ್ಮ ಮನಸ್ಸು ಶಾಂತಿಗೋಸ್ಕರ ನಾವು ಪೂಜೆ ಮಾಡ್ತೀವಿ. ಜನ ಅದನ್ನು ಅರ್ಥ ಮಾಡ್ಕೊಂಡ್ರೆ ಅವರು ಲೈಫಲ್ಲಿ ಚೆನ್ನಾಗಿರ್ತಾರೆ. ಥ್ಯಾಂಕ್ ಯು.